ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ ಚಲಪುರ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ನ್ಯೂಸ್ 18 ಸಮಾಜ ಕಟ್ಟ. ರೈತರ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ಗೇಟ್ಗಳ ಬದಲಾವಣೆ ಈಗ ಆರಂಭ. 2024 ಆಗಸ್ಟ್ನಲ್ಲಿ 10ರಂದು ಕ್ರಸ್ಟ್ಗೇಟ್ 19 ಕಿತ್ತು ಹೋದ ನಂತರ ಅಲ್ಲಿ ಕ್ರಸ್ಟ್ಗೇಟ್ಗಳ ಬದಲಾವಣೆಗೆ ಈಗಾಗಲೇ ಎಲ್ಲ ಸಿದ್ಧತೆಗಳು ನಡೆದಿವೆ. ಕಳೆದ ಒಂದು ವರ್ಷದಿಂದಲೂ ಸಹ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 3 ರಾಜ್ಯಗಳ ಮಧ್ಯೆ ಒಡಂಬಡಿಕೆ ಎಲ್ಲ ಕಾರಣಕ್ಕಾಗಿ ಈಗ ಕಾಮಗಾರಿ ಆರಂಭವಾಗಿದೆ. ಗುಜರಾತ್ ಮೂಲದ ಒಂದು ಕಂಪ್ನಿ ಈಗಾಗಲೇ ಕಾಮಗಾರಿಯನ್ನು ಆರಂಭಿಸಿದೆ. ಜೊತೆಗೆ ಈ ಕುರಿತು ಈಗಾಗಲೇ ಕ್ರಸ್ಟ್ಗೇಟಿನ 33 ಗೇಟ್ಗಳನ್ನು ಈಗ ಬದಲಾವಣೆ ಕಾರ್ಯ ನಡೆದಿದೆ. ಒಟ್ಟು 33 ಗೇಟ್ಗಳ ಅಳವಡಿಕೆಗೆ 54 ಕೋಟಿ ರೂಪಾಯಿಯನ್ನು ಸರ್ಕಾರ ನೀಡಿದೆ. ಅದರಲ್ಲಿ ಆಂಧ್ರ ಸರ್ಕಾರ 20 ಮತ್ತು ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿ ನೋಡಿದೆ. ಮತ್ತು ಈ ಹಣವನ್ನು ಸಂದಾಯ ಆಗ್ತಾಯಿದೆ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರ ಅಂದರೆ ನೀರಾವರಿ ನೀರು ಸಲಹಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶಿವರಾಜ್ ತಂಗಡಿಯವರ ಅಭಿಪ್ರಾಯವಾಗಿದೆ. ಕಳೆದ 2 ತಿಂಗಳಿನಿಂದ ಅಂದರೆ ಈ ಬಾರಿ ಬೇಸಿಗೆಗೆ ನೀರಿಲ್ಲ, ಆದರೆ ಈ ಒಂದು ಬೇಸಿಗೆ ನೀರು ಇಲ್ಲದರೂ ಸಹ ಎಲ್ಲ ಗೇಟ್ಗಳನ್ನು ಮೇ ಅಂತ್ಯಕ್ಕೆ ಮುಗಿಸ್ತೀವಿ ಅನ್ನೋದು ವಾದ. ಈಗಾಗಲೇ ಗೇಟ್ಗಳ ಅಳವಡಿಕೆ ಕಾರ್ಯ ಪ್ರಾರಂಭವಾಗಿದೆ. ಈಗ ಪ್ರಾಯೋಗಿಕವಾಗಿ ಗೇಟ್ ನಂಬರ್ 18 ಈಗಾಗಲೇ ಅದನ್ನು ಸಂಪೂರ್ಣವಾಗಿ ಇನ್ಸ್ಟಾಲ್ ಮಾಡಿದೆ ಮತ್ತು ಅವುಗಳ ಆಪರೇಟಿಂಗ್ ಅನ್ನೋ ಸಿಸ್ಟಮನ್ನು ಇವತ್ತು ಅದನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆ ಇದೆ. ಇವುಗಳೆಲ್ಲವನ್ನು ಸೇರಿಕೊಂಡು ಈಗಾಗಲೇ ಗೇಟ್ಗಳಲ್ಲಿ 3 ಗೇಟ್ಗಳ ಡಿಸ್ಮೆಂಟಲಿಂಗ್ ಮುಗಿದಿದೆ ಮತ್ತು ಇನ್ನೂ 4 ಗೇಟ್ಗಳ ತಯಾರಿ ನಡೆದಿದೆ. ಈ ಕಾರಣಕ್ಕಾಗಿ ಮೇ ಅಂತ್ಯಕ್ಕೆ ಎಲ್ಲ ಕಾಮಗಾರಿ ನಡೆದು ಮುಂದಿನ ಬೆಳೆಗೆ ನೀರನ್ನು ನೀಡ್ತೀವಿ ಅನ್ನೋದು ಅಧಿಕಾರಿಗಳು ಮತ್ತು ಸಚಿವರ ಹೇಳಿಕೆಯಾಗಿದೆ. ಎಲೆಕ್ಷನ್ 2 teams, ಅರೌಂಡ್ 40 ಮೆಂಬರ್ಸ್ ಇದೆ ಟೋಟಲ್. ಈಗ ವರ್ಕ್ ಹೆಂಗೆ ನಡೀತಾ ಇದೆ, ಏನೇನು ಇದಕ್ಕೆ ಏನು ನಡೀತಿದೆ ಸರ್ ಕೆಲಸ? ನಾವು ಡಿಸ್ಮ್ಯಾಂಟ್ಲಿಂಗ್ ಅಂಡ್ ಎರೆಕ್ಷನ್ दोनों चल रहा है. ಈಗ ಒಂದು ಗೇಟ್ ಫಿಕ್ಸ್ ಆಗಿದೆ. 18 and 20 also almost completed. And then 27 I think it will take 3 days, and 4 just now started actually. That means 4 gates that is in progress. 18 ಗೇಟ್ ಒಂದು ಕಂಪ್ಲೀಟ್ ಆಗಿದೆಲ್ಲ. ಎಷ್ಟು ದಿನ ಬೇಕಾದ ಟೈಮ್ ಅದು? But first gate that's why it took 10 days. But the second gate 6 days only it is taken. 18ನೇ ನಂಬರ್ ಗೇಟು ಪೂರ್ಣ ಪ್ರಮಾಣ ರೆಡಿಯಾಗಿದೆ ಅಂತ ನನಗೆ ನಿನ್ನೆ ಮಾಹಿತಿ ಕೊಟ್ಟಿದ್ದೆ. ನಾನು ಇವತ್ತು ನೋಡೋಕ್ಕೆ ಬಂದೆ. ನಾನು ಅವತ್ತು ಹೇಳಿದ್ದೆ, ಎರಿಕ್ಷನ್ ಮಾಡೋವು 2 ಟೀಮ್ ಇರಬೇಕು, ಡಿಸ್ಮೆಟ್ಲಿಂಗ್ ಮಾಡೋದು 2 ಟೀಮ್ ಇರಬೇಕು. ಇದು ಒಂದು ಟೀಮು ಡಿಸ್ಮೆಟ್ಲಿಂಗು, 2 ಟೀಮು ಎರಿಕ್ಷನು ಅಂತ ನಾವು ಮಾತಾಡಿದ್ವಿ. ಆದರೆ ಇವತ್ತು ಅವ್ರು ಏನು ಮಾಡಿದ್ದಾರೆ ಅಂದರೆ 2 ಟೀಮು ಡಿಸ್ಮೆಟ್ಲಿಂಗು, 2 ಟೀಮು ಎರಿಕ್ಷನ್ ಟೀಮನ್ನು ಮಾಡಿದ್ದಾರೆ. ಈಗ ಟ್ರೈಲಾಗಿ ಒಂದನ್ನು 18ನೇ ನಂಬರ್ ಗೇಟನ್ನು ಇವತ್ತು ಕನಿಷ್ಠ 8 ದಿವಸದೊಳಗೆ ಕುಂದಿರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ನಾನು ಅವ್ರಿಗೆ ಟೆಕ್ನಿಕಲ್ ಮಾತಾಡೋ ಹೊತ್ತಿನಾಗ ಅವ್ರು ಹೇಳಿದ್ದು 6 ದಿವಸದೊಳಗೆ ಒಂದೊಂದು ಗೇಟ್ ಕುಂದಿರಿಸ್ತೀವಿ, ಇದು 6 ತಿಂಗಳದಾಗ 6 ಗೇಟ್ ಕುಂದಿರಿಸ್ತೀವಿ ಅಂತ ಹೇಳಿದರು. 1 ತಿಂಗಳಿಗೆ 5 ದಿವಸಕ್ಕೆ ಒಂದೊಂದು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ, 1 ತಿಂಗಳಿಗೆ 8 ಗೇಟ್ ಕುಂದಿರಿಸ್ತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಅದಕ್ಕೆ ನಮ್ಮ ಅನಿಸಿಕೆ, ನಾವು ಅವ್ರಿಗೆ ಅಗ್ರಿಮೆಂಟ್ದೊಳಗೆ ಜೂನ್ ಅಂತ ನಾವು ಕೊಟ್ಟಿದ್ದೀವಿ. ಬಟ್ ನಾನು ಸಭೆ ಮಾಡೋ ಹೊತ್ನಾಗ ಅವರು ಮೇದೊಳಗೆ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಒಂದು ಏನಂತ ಹೇಳಿದರೆ, ಪ್ರತಿ ಗೇಟಿಗೆ ಸುಮಾರು 60 ಫೀಟ್ ಅಗಲ ಮತ್ತು 20 ಅಡಿ ಎತ್ತರದ ಈ ಗೇಟ್ಗಳು ಈಗ 50 ಟನ್ ಅಂದರೆ 5 ಟನ್ಗೂ ಹೆಚ್ಚು ತೂಕವನ್ನು ಹೊಂದಿರುವಂಥ ಒಂದೊಂದು ಗೇಟ್ಗಳಲ್ಲಿ ಈ ಗೇಟ್ಗಳನ್ನು ಅಳವಡಿಕೆ ಕಾರ್ಯ ಮತ್ತು 4 ತಂಡಗಳಲ್ಲಿ ಈಗ ಡಿಸ್ಮೆಂಟ್ಲಿಂಗು ಮತ್ತು ಅದರ ಇನ್ಸ್ಟಾಲೇಷನ್ಗೆ ಪ್ರಯತ್ನ ನಡೀತಾ ಇದೆ. ಈಗ ಇರುವಂಥದ್ದು ಅವಾಗ ಈ ಮೊದಲು ಅದನ್ನು ಅವರು ಈಗ ಒಪ್ಪಂದದಂತೆ ಪ್ರತಿ ತಿಂಗಳು ಅಂದ್ಕೊಂಡ ಹಾಗೆ 6 ಗೇಟ್ಗಳನ್ನು ಅಳವಡಿಸೋಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಆದರೆ ಈಗ ಕಾಮಗಾರಿ ತೀವ್ರವಾಗ್ತಾ ಇರುವಂಥ ಕಾರಣಕ್ಕಾಗಿ ಪ್ರತಿ ತಿಂಗಳು 8 ಗೇಟ್ಗಳನ್ನು ಬಳಸ್ತೀವಿ. ಈ ಕಾರಣಕ್ಕಾಗಿ ಮೇ ಅಂತ್ಯಕ್ಕೆ ನಾವು ಖಂಡಿತವಾಗಿಯೂ ನೀರು ಕೊಡ್ತೀವಿ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವಂಥ ಶಿವರಾಜ್ ತಂಗಡಿಗೆ ಅವರ ಹೇಳಿಕೆಯಾಗಿದೆ. ಜೊತೆಗೆ ಅದಕ್ಕೆ ಸಹ ಸಹಮತವನ್ನು ತುಂಗಭದ್ರಾ ಮಂಡಳಿಯ
ಕಾರ್ಯದರ್ಶಿಯಾಗಿರುವಂಥ OKR ರೆಡ್ಡಿ ಅವರು ಸಹ ಇದ್ದೆ. ಈಗ ಈಗಾಗಲೇ ಗುಜರಾತಿನ ಬಾರಾಕ್ ಡ್ಯಾಮನ್ನು ಬ್ಯಾರೇಜನ್ನು ನಿರ್ವಹಣೆ ಮಾಡಿರುವಂಥ ಗುತ್ತಿಗೆದಾರರು ಈಗ ಈ ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಮತ್ತು ನುರಿತ ತಜ್ಞರಿದ್ದಾರೆ. ಎಲ್ಲರೂ ಸೇರಿಕೊಂಡು ಮೇ ಅಂತ್ಯಕ್ಕೆ ಕನಿಷ್ಠ ಈ ಕಾಮಗಾರಿಯನ್ನು ಸಂಪೂರ್ಣವಾಗಿ ಮುಗಿಸಿ ಜೂನ್ ವೇಳೆಗೆ ಆ ಕಾಮಗಾರಿ ಮುಗಿತದೆ ಮತ್ತು ಜುಲೈ ತಿಂಗಳಲ್ಲಿ ನಿಗದಿತೆಯಂತೆ ಮಳೆ ಬಂದರೆ ಜುಲೈ ತಿಂಗಳಲ್ಲಿ ನೀರು ಬಿಡ್ತೀವಿ. ಈ ಕಾರಣಕ್ಕಾಗಿ ಒಂದು ಬೆಳೆಗೆ ನೀರನ್ನು ಬಿಟ್ಟಿರುವಂಥ ರೈತರಿಗೆ ಒಂದಿಷ್ಟು ಅಭಿನಂದನೆ ಇದೆ. ಆದರೆ ಇದು ಶಾಶ್ವತವಾಗಿ ಕನಿಷ್ಠ ಇನ್ನೊಂದಿಷ್ಟು ವರ್ಷಗಳ ಕಾಲ ಗೇಟ್ಗಳನ್ನು ಮುಂದುವರಿಸಿಕೊಂಡು ಈ ಡ್ಯಾಮಿನ ಸುರಕ್ಷತೆ ಮತ್ತು ರೈತರಿಗೆ ಸುಮಾರು 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ತುಂಗಭದ್ರಾ ಜಲಾಶಯದ ಭದ್ರತೆಗೆ ಎಲ್ಲ ಸಹಕಾರಿ ಆಗ್ತಿದೆ. ಆದಷ್ಟು ಬೇಗನೆ ಈ ಕಾಮಗಾರಿ ಮುಗಿಯಲಿ ಅನ್ನೋದು ಇಲ್ಲಿ ರೈತರ ಆಶಯವಾಗಿದೆ. ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.